ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ಸುಸ್ವಾಗತ. ಜಾತಿ ಗಣತಿ ಜಾತ್ಯತೀತತೆಗೆ ತಿಲಾಂಜಲಿ. ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ ವಾರವೇ ಮಂಡನೆಯಾಗಿದ್ದ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ವರದಿ, ಮೂಲತಃ ಕಾಂತರಾಜು ವರದಿ, ತದನಂತರ ಜಯಪ್ರಕಾಶ್ ಹೆಗ್ಡೆ ವರದಿಯ ವಿವರಗಳ ಕುರಿತು, ಅದರ ದತ್ತಾಂಶಗಳ ಕುರಿತು ಚರ್ಚೆ ಅಷ್ಟೇ ಅಲ್ಲ, ದತ್ತಾಂಶಗಳು ಅಂದ್ರೆ ಮುಖ್ಯವಾಗಿ ವಿವಿಧ ಜಾತಿ ಜನಾಂಗಗಳ ಸಂಗ್ರಹಿತ ಜನಸಂಖ್ಯಾ ವಿವರಗಳೇನಿದೆ ಆ ಕುರಿತು ಚರ್ಚೆ ಮಾಡ್ತಿದ್ದಾರಂತೆ. ಇದೊಂದು ಸಾಧಾರಣ ಸಭೆ ಅಲ್ಲ, ವಿಶೇಷ ಸಚಿವ ಸಂಪುಟದ ಸಭೆ. ಯಾಕೆಂತಂದ್ರೆ ಚರ್ಚೆ ಆಗ್ತಿರೋ ವಿಚಾರ ಕರ್ನಾಟಕ ಏಕೀಕರಣಗೊಂಡ ನಂತರ ಎಲ್ಲಿ ಜಾತಿವಾರು ವಿಭಜನೆ ಆಗಿಬಿಡುತ್ತೋ ಅನ್ನೋ ಆತಂಕದ ನಡುವೆ ನಡೀತಾ ಇರೋ ಚರ್ಚೆ. ಇವತ್ತು ಬೆಳಗಿನ ದಿನಪತ್ರಿಕೆಗಳನ್ನು ನೋಡಿದಾಗ ಕಾಂಗ್ರೆಸ್ನ ಹಲವು ಪ್ರಮುಖ ವಕ್ತಾರರುಗಳು ತಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗಳೆಲ್ಲವೂ ಕೂಡ ತಮ್ಮದಲ್ಲದ ಇತರ ಜಾತಿಗಳ ವಿರುದ್ಧ ಹೆದರಿಕೆ, ಬೆದರಿಕೆ, ಬ್ಲಾಕ್ ಮೇಲ್ ಸ್ವರೂಪದ ಹೇಳಿಕೆಗಳನ್ನು ನಾವು ನೋಡಿದ್ದೇವೆ. ಇದುವರೆಗೂ ಅತ್ಯಂತ ಸೌಮ್ಯವಾದಿ ಅಂತ ಅನಿಸ್ಕೊಂಡಿದ್ದ ತಿಗಳ ಸಮಾಜದ ವಕ್ತಾರ VR ಸುದರ್ಶನ್ ಅವರು ವಿಧಾನ ಪರಿಷತ್ನ ಮಾಜಿ ಸಭಾಪತಿ ಆಗಿದ್ದವರು. ಅದಾದ ನಂತರ ಕಲಾವಿದೆ ನೇಕಾರ ಜನಾಂಗದ ಉಮಾಶ್ರೀ ಅವರ ಹೇಳಿಕೆ, ಅದೇ ರೀತಿ ಕುರುಬ ಜನಾಂಗದ ಹಿರಿಯ ನಾಯಕ HM ರೇವಣ್ಣ ಅವರೀಗ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರು, ಅವರು ನೀಡಿರುವ ಹೇಳಿಕೆ, ಮತ್ತೊಬ್ರು ಎಲ್ಲ ಹಿಂದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಅಂತ ಹೇಳ್ಕೊಳ್ತಿರೋ ರಾಜೇಂದ್ರಪ್ಪ ಅನ್ನೋರು ನೀಡಿರುವ ಹೇಳಿಕೆ. ಅವರ ಹೇಳಿಕೆಗಳನ್ನು ಗಮನಿಸಿದಾಗ ನೋಡಿ, ನೀವು ಹೀಗೆ ವಿರೋಧ ಮಾಡ್ಕೊಂಡು ಹೋದ್ರೆ ನಾವೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಎಷ್ಟು ದಿವಸ ಸುಮ್ಮನೆ ಕೂತ್ಕೊಂಡಿದ್ವಿ. ಕರ್ನಾಟಕ ಇಂತಿಂತ ಜಾತಿಗಳ ಸೊತ್ತಲ್ಲ, ನಮಗೂ ಈಗ ಶಕ್ತಿ ಬಂದಿದೆ, ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ, ಈ ರೀತಿ ಮಾತಾಡ್ತಾ ಇದ್ದಾರೆ. ಹೇಳಿ ಕೇಳಿ ಈ ಕಾಂತರಾಜು ವರದಿ ಅಂತ ಆರೋಪಿಸಲಾದ ವರದಿ ಏನಿದೆ ಅದಕ್ಕೆ ಸ್ವತಃ ಆವತ್ತೇ ಆಯೋಗದ ಅಧ್ಯಕ್ಷರಾದ ಕಾಂತರಾಜು ಅವರೇ ಅದಕ್ಕೆ ಸಹಿ ಹಾಕಿರ್ಲಿಲ್ಲ. ಆ ಆಯೋಗದ ಸದಸ್ಯ ಕಾರ್ಯದರ್ಶಿ ಕೂಡ ಸಹಿ ಮಾಡಿರ್ಲಿಲ್ಲ, ಮತ್ತೊಬ್ಬ ಸದಸ್ಯರು ಕೂಡ ಸಹಿ ಮಾಡಿರ್ಲಿಲ್ಲ. ಅಂದ್ರೆ ಇವರ ಮೂಲ ರಚನಾಕಾರರೇ ಅದಕ್ಕೆ ಹಸ್ತಾಕ್ಷರ ಹಾಕುವ ಒಂದು ರಿಸ್ಕ್ ತಗೊಂಡಿರ್ಲಿಲ್ಲ, ಹಿಂದೇಟ್ ಹಾಕಿದ್ರು. ಅದಷ್ಟೇ ಅಲ್ಲ, ಅವರು ಆ ವರದಿ ಸಿದ್ಧವಾದ ಮೇಲೆ ಅದ ಅಧಿಕೃತ ಪ್ರತಿಯನ್ನು ಒಪ್ಪಿಸ್ಲಿಕ್ಕೆ ಹೋದಾಗ ಆವತ್ತಿನ ಮುಖ್ಯಮಂತ್ರಿ ಆಗಿದ್ದ ಮತ್ತು ಇಡೀ ಆಯೋಗದ ಮೂಲ ಪ್ರವರ್ತಕರಾದ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅದನ್ನು ಸ್ವೀಕರಿಸಲಿಕ್ಕೆ ತಯಾರಾಗ್ಲಿಲ್ಲ, ಅವರೇ ಹಿಂದೇಟ್ ಹಾಕಿದ್ರು. ಯಾಕೆ? ಇವ್ರಿಗೆಲ್ಲ ತಾವು ಅತ್ಯಂತ ವೈಜ್ಞಾನಿಕವಾಗಿ ತಲೆ ಎಣಿಕೆ ಮಾಡಿಬಿಟ್ಟು ಸಿದ್ಧಪಡಿಸಿರುವ ವರದಿಯ ಅಂಕಿ ಸಂಖ್ಯೆಗಳ ಬಗ್ಗೆ ಅವ್ರಿಗೆ ಅನುಮಾನವಿತ್ತೆ, ಅಥವಾ ಅದರ ಪ್ರಕಟಿಸಿದ ಮೇಲೆ ಅದರಿಂದ ಆಗಬಹುದಾದ ರಾಜಕೀಯ ಪರಿಣಾಮಗಳ ಬಗ್ಗೆ ಹೆದರಿಕೆ ಇತ್ತೆ, ಆತಂಕವಿತ್ತೆ, ಭಯವಿತ್ತೆ. ಆದ್ರಿಂದನೇ ಮೀನಮೇಷ ಎಣಿಸ್ತಾ ಕಡೆಗೂ 7.5 ವರ್ಷಗಳ ಕಾಲಹರಣ ಮಾಡಿ ಇದ್ದಕ್ಕಿದ್ದಂತೆ ಯಾವಾಗ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಪದವಿ ಕುರಿತಂತೆ ಪೈಪೋಟಿ ವಿಕೋಪಕ್ಕೆ ಹೋಗೋ ಲಕ್ಷಣಗಳು ಕಾಣಿಸಿದ್ವು. ದಿಢೀರ್ನೆ ಹಾವಾಡಿದಿನ ಬುಟ್ಟಿಯಿಂದ ಹೊರಗೆ ತೆಗೆದ ಹಾಗೆ, ಹಾವನ್ನು ಹೊರಗೆ ತೆಗೆದ ಹಾಗೆ, ನಾಗರ ಹಾವನ್ನು ಹೊರಗೆ ತೆಗೆದ ಹಾಗೆ ಇದ್ದಕ್ಕಿದ್ದಂತೆ ಕಾಂತರಾಜು ಆಯೋಗದ ವರದಿ, ಅದು ಪರಿಷ್ಕೃತ ವರದಿ. ಯಾಕೆಂತಂದ್ರೆ ಈ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆದಾಗ ಅದರ ಆಯೋಗದ ಅಧ್ಯಕ್ಷರು ಬದಲಾಗಿದ್ರು, ಜಯಪ್ರಕಾಶ್ ಹೆಗ್ಡೆ ಅವರು ಬದಲಾಗಿದ್ರು. ಅವರು ಆಯೋಗದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡ್ಬಿಟ್ಟು ಹೊಸ ತಲೆ ಎಣಿಕೆಯನ್ನೇನು ಮಾಡ್ಲಿಲ್ಲ. ಕಾಂತರಾಜು ಆಯೋಗ ಮಾಡಿದ ಎಣಿಕೆ ಅಂಕಿ ಸಂಖ್ಯೆಗಳನ್ನೇ ಇಟ್ಕೊಂಡ್ಬಿಟ್ಟು ಬಹುಶಃ ಪರಿಷ್ಕೃತ ವ್ಯಾಖ್ಯಾನ ಮಾಡಿರ್ಬೋದು. ಮತ್ತೊಂದ್ಸಾರಿ ಅದನ್ನ ಎಡಿಟ್ ಮಾಡಿಬಿಟ್ಟು ಒಂದು ಬರೆದಿರೋ ಕಾಣುತ್ತೆ. ಅದರ ಪೀಠಿಕೆಯನ್ನು ಓದಿದ್ರೆ ಸಾಕು ಗೊತ್ತಾಗುತ್ತೆ ಇದರ ರಚನಾಕಾರರು ಯಾರೇ ಇರಲಿ, ಅವ್ರಿಗೆ ಕರ್ನಾಟಕದ ಬೇರು ಮಟ್ಟದ ಸಾಮಾಜಿಕ ಸಾಂಸ್ಕೃತಿಕ ಸಂಬಂಧಗಳ ಆಳವಾದ ಅಧ್ಯಯನಶೀಲತೆ ಏನೂ ಇಲ್ಲ. ಅದರ ಬಗ್ಗೆ ವಸ್ತುನಿಷ್ಠವಾದ ಒಂದು ಚಿಂತನೆ ಕೂಡ ಇದ್ದಂಗೆ ಕಾಣಲ್ಲ. ಶುಷ್ಕ ರಾಜಕೀಯ ವ್ಯಾಖ್ಯಾನಗಳನ್ನು ಅನುಸರಿಸ್ಬಿಟ್ಟು, ಶುಷ್ಕ ರಾಜಕೀಯ ಲಾಭ ನಷ್ಟಗಳ ಲೆಕ್ಕಾಚಾರವನ್ನು ಅನುಸರಿಸ್ಬಿಟ್ಟು ಕೆಲವು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ. ಈ ಇಡೀ ವರದಿಯ ಅನೇಕ ವಿವಾದಾತ್ಮಕ ಸಂಗತಿಗಳ ಬಗ್ಗೆ ಯಾರಿಗೂ ಸ್ಪಷ್ಟತೆ ಇಲ್ಲದೆ ಇರುವಾಗ ಏನೇ ಆಗಲಿ ಯಾವುದೇ ಕಾರಣಕ್ಕೂ ಜಾತಿ ಗಣತಿ ನಾವು ವರದಿಯನ್ನ ನಾವು ಅಧಿಕೃತವಾಗಿ ಘೋಷಣೆ ಮಾಡೇ ಬಿಡ್ತೇವೆ, ಒಪ್ಪೇ ಬಿಡ್ತೇವೆ, ಆ ಕುರಿತು ನಾವು ನಿರ್ಧಾರ ತಗೊಂಡೇ ಬಿಡ್ತೇವೆ ಅಂತಂದ್ಬಿಟ್ಟು. ಅದಷ್ಟೇ ಅಲ್ಲ, ಸಚಿವರಾಗಿರೋ ಕ್ಯಾಬಿನೆಟ್ ಸಚಿವರಾಗಿರೋ ಜಮೀರ್ ಅಹಮದ್ ಸಾಹೇಬರು ಕೂಡ ಮೊದಲು ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟಮೇಲೆ ಆಮೇಲೆ ನೀವು ಹೋರಾಟ ಮಾಡಿ ಅಂತ, ಹೋರಾಟ ಯಾಕೆ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅನ್ನೋದಕ್ಕೆ ಕೂಡ
ಅವರ ಆದೇಶ ಕೊಡುವಷ್ಟರ ಮಟ್ಟಿಗೆ ಅವರ ಧ್ವನಿಯಲ್ಲಿ ಆ ಇಂಗಿತ ಕಾಣಿಸ್ತಾ ಇದೆ. ಹೇಳಿ ಕೇಳಿ, ಕಾಂಗ್ರೆಸ್ ಪಕ್ಷ ಭಾರತದ ಸಂವಿಧಾನದ ಜೀವಾಳವಾಗಿರೋ ಪ್ರಜಾಪ್ರಭುತ್ವ ಮತ್ತು ಸೆಕ್ಯುಲರಿಸಂನ ಕಾಪಿರೈಟ್ ತನ್ನದೇ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಬಂದ್ಬಿಟ್ಟಿದೆ. ಜಾತ್ಯತೀತ ತತ್ವ ಅಥವಾ ಧರ್ಮ ನಿರಪೇಕ್ಷತೆ ಅನ್ನೋ ತತ್ವವನ್ನ ತಾನೇ ಸಂವಿಧಾನದಲ್ಲಿ ಅಳವಡಿಸಿದ್ದು ಕಳೆದ 78 ವರ್ಷಗಳಿಂದ ತಾನೇ ಅದಕ್ಕೆ ಸಂರಕ್ಷಣೆ ಮಾಡ್ತಾ ಬಂದಿರೋದು ಅನ್ನೋ ರೀತಿ ಕೊಚ್ಕೊಳ್ತಾ ಇತ್ತಲ್ಲ. ಇವತ್ತು ಸಾಮಾಜಿಕ ನ್ಯಾಯದ ಹೆಸರಲ್ಲಿ ಸೆಕ್ಯುಲರಿಸಂನ ಹತ್ಯೆ ಆಗ್ತಾ ಇದೆ. ಸೆಕ್ಯುಲರಿಸಂ ತತ್ವದ ಮೇಲೆ ಅತ್ಯಾಚಾರವಾಗ್ತಾ ಇದೆ. ಅದನ್ನ ಯಾರು ಗಮನಿಸ್ತಾನೆ ಇಲ್ಲ. ತಮ್ಮ ತಮ್ಮ ಜಾತಿ ಹಿತಾಸಕ್ತಿಗಳ ಪರವಾಗಿ ಪ್ರತಿಯೊಬ್ಬರು ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ನೋಡಿದ್ರೆ ಕಳೆದ 50 ವರ್ಷಗಳಿಂದ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಅದೊಂಥರ ಲಿಂಗಾಯತ್ ವಿರೋಧಿ ರಾಜಕೀಯ ಅಭಿಯಾನದ ರೀತಿಯಲ್ಲೇ ಇತ್ತು. ಎಲ್ಲಿ ಮತ್ತೆ ಮೊದಲ 13 ವರ್ಷಗಳ ಕಾಲ ಕರ್ನಾಟಕ ಏಕೀಕರಣವಾದ ಮೇಲೆ ಮೊದಲ 13 ವರ್ಷಗಳ ಕಾಲ ಒಬ್ಬರಾದ್ರ ಮೇಲೆ ಒಬ್ಬರಂತೆ ಸತತವಾಗಿ ಲಿಂಗಾಯತರೇ ಮುಖ್ಯಮಂತ್ರಿಗಳಾದ್ರಲ್ಲ, ಆ ರೀತಿ ಏಕಾಧಿಪತ್ಯ ಎಲ್ಲಿ ಮರಳಿ ಬರುತ್ತೋ ಅನ್ನೋ ಆತಂಕದಲ್ಲೇ ಕರ್ನಾಟಕದಲ್ಲಿ ಇಂದಿರಾ ಗಾಂಧಿ ಪ್ರಣೀತ ಕಾಂಗ್ರೆಸ್ ಪಕ್ಷ ತನ್ನ ರಾಜಕಾರಣವನ್ನು ಮಾಡ್ತಾ ಬಂದ್ಬಿಟ್ಟಿದೆ. ಅಲ್ಲಿ ಅತಿ ಹೆಚ್ಚಿನ ಸಂಖ್ಯಾಬಲ ಇರೋದೇ ಲಿಂಗಾಯತ ಶಾಸಕರದು. ಇವತ್ತಿನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲೂ ಕೂಡ ಲಿಂಗಾಯತರು ಅತ್ಯಧಿಕ ಸಂಖ್ಯೆಯಲ್ಲಿದ್ದಾರೆ. ಸುಮಾರು 39 ಜನ MLA ಇರ್ಬೋದು ಅಂತ ಕಾಣುತ್ತೆ. ಅನೇಕ ಜನ ಸಚಿವರುಗಳಿದ್ದಾರೆ, ಸುಮಾರು 7 ಜನ ಸಚಿವರುಗಳು ಇರ್ಬೋದು. ಅವ್ರು ಯಾರಿಗೂ ಕೂಡ ಒಂದು ತಾತ್ವಿಕ ದೃಷ್ಟಿಕೋನ ಇಲ್ಲ. ಕಾಂಗ್ರೆಸ್ ಪಕ್ಷದ ಈ ಅಪಾಯಕಾರಿ ಈ ಜಾತಿ ತಂತ್ರಗಾರಿಕೆ ಏನಿದೆ, 2018 ಚುನಾವಣೆಯಲ್ಲಿ ದಯವಿಟ್ಟು ಸ್ವಲ್ಪ ನೆನಪಿಸ್ಕೊಳ್ಳಿ. 2018 ಚುನಾವಣೆ ಇನ್ನೂ 1 ವರ್ಷ ಇರುವಾಗ ಇದ್ದಕ್ಕಿದ್ದಂತೆ ಲಿಂಗಾಯತರು ಬೇರೆ, ವೀರಶೈವರು ಬೇರೆ, ಲಿಂಗಾಯತ ಧರ್ಮ ಅನ್ನೋದು ಹಿಂದೂ ಧರ್ಮ ಅಲ್ವೇ ಅಲ್ಲ, ಹಿಂದೂ ಧರ್ಮದ ಅಂಗ ಅಲ್ವೇ ಅಲ್ಲ, ಅದೊಂದು ಪ್ರತ್ಯೇಕ ಧರ್ಮ ಅನ್ನೋ ಒಂದು ಹುಯಿಲೆಬ್ಬಿಸ್ಬಿಟ್ರು. ಅದು ಪ್ರತ್ಯೇಕ ಧರ್ಮ ಹೌದಾ ಅಲ್ವೋ ಅನ್ನೋದಕ್ಕೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಕೂಡ ರಚಿಸ್ಬಿಟ್ರು, ತಜ್ಞರ ಸಮಿತಿಯನ್ನು ರಚಿಸಿದ್ರು. ಆ ತಜ್ಞರ ಸಮಿತಿಯಲ್ಲಿ ಲಿಂಗಾಯತರು ಯಾರು ಇರಲಿಲ್ಲ. ಪ್ರತ್ಯೇಕ ಧರ್ಮ ಅಂತ ಲಿಂಗಾಯತರ ಬಗ್ಗೆ ತೀರ್ಪು ಕೊಡೋದಕ್ಕೆ ಲಿಂಗಾಯತೇತರರೇ ಆ ತಜ್ಞರ ಸಮಿತಿಯಲ್ಲಿದ್ರು. ಮೊದಲು 6 ತಿಂಗಳ ಅವಧಿ ಕೊಟ್ಟಿದ್ರು ಆ ಸಮಿತಿಗೆ. ಏಕಾಏಕಿ ವಿಧಾನಸಭೆ ಚುನಾವಣೆ ಘೋಷಣೆ ಆಗುತ್ತಲೂ 1 ತಿಂಗಳಲ್ಲಿ ಆ ವರದಿಯನ್ನು ಬರ್ಕೊಟ್ಬಿಟ್ರು ಆ ತಜ್ಞರು ಮತ್ತು ಪಂಡಿತರುಗಳು. ಆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿವಾದದ ನಡುವೆ ಚುನಾವಣೆ ಎದುರಿಸ್ಬಿಟ್ಟು ಕಾಂಗ್ರೆಸ್ ಪಕ್ಷ ಭಾರಿ ಸೋಲು ಅನುಭವಿಸಬೇಕಾಗಿತ್ತು. 130 ಕಾಂಗ್ರೆಸ್ ಸಂಖ್ಯಾಬಲ 78 ಇಳಿದಿತ್ತು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ 2 ಕ್ಷೇತ್ರಗಳಿಂದ ಸ್ಪರ್ಧಿಸುವ ಅನಿವಾರ್ಯತೆ ಉಂಟಾಗಿತ್ತು. ಅದರಲ್ಲಿ ತಮ್ಮ ತವರು ಕ್ಷೇತ್ರವಾದ ಮೈಸೂರಿನ ಚಾಮುಂಡೇಶ್ವರಿಯಲ್ಲಿ 36,000 ಮತಗಳ ಅಂತರದಿಂದ ದಯನೀಯ ಸೋಲು ಅನುಭವಿಸಬೇಕಾಗಿ ಬಂತು ಸಿದ್ದರಾಮಯ್ಯನವ್ರಿಗೆ. ಅವತ್ತು ಪ್ರತ್ಯೇಕ ಲಿಂಗಾಯತ ಧರ್ಮದ ಪ್ರಣಾಳಿಕೆಯನ್ನು ಮುಂದಿಟ್ಕೊಂಡ್ಬಿಟ್ಟು ಚುನಾವಣೆ ಎದುರಿಸಿ ಸೋಲು ಅನುಭವಿಸಿದ್ರಿ. ಇದೀಗ ಲಿಂಗಾಯತ ಧರ್ಮವನ್ನ ವಿಭಜಿಸಿಬಿಟ್ಟು ಲಿಂಗಾಯತರು ಬೇರೆ, ವೀರಶೈವ ಲಿಂಗಾಯತರು ಬೇರೆ ಅಂತ ಈ ಆಯೋಗದ ವರದಿಗಳು ಪಟ್ಟಿ ಮಾಡಿವೆ. ಅದೇ ರೀತಿ ಒಕ್ಕಲಿಗರಲ್ಲಿರೋ ಅನೇಕ ಜಾತಿ ಉಪಜಾತಿಗಳನ್ನ ಬೇರೆ ಬೇರೆಯಾಗಿ ವಿಂಗಡಿಸಿ ತಲೆಣಿಕೆ ಲೆಕ್ಕಾಚಾರ ಮಾಡಿದ್ದಾರೆ. ಇದು ಕೇವಲ ಲಿಂಗಾಯತರು ಒಕ್ಕಲಿಗರ ಹಿತಾಸಕ್ತಿ ಮಾತ್ರವಲ್ಲ, ಇತರ ಹಿಂದುಳಿದ ವರ್ಗಗಳ ಹಿತಾಸಕ್ತಿ ದೃಷ್ಟಿಯಿಂದ ಕೂಡ ನಮಗೆ ನಿಮ್ಮ ರಾಹುಲ್ ಗಾಂಧಿ ಹೇಳಿದ ಹಾಗೆ ಜಾತಿವಾರು ಪ್ರಮಾಣದಲ್ಲಿ ಮೀಸಲಾತಿಯನ್ನು ಕೊಡ್ಲಿಕ್ಕಾಗಲ್ಲ. ರಾಹುಲ್ ಗಾಂಧಿ ಹೇಳ್ಬೋದು ಜಿತನಿ ಆಬಾದಿ ಉತನಿ ಹಕ್, ಯಾರ್ಯಾರ್ದು ಎಷ್ಟೆಷ್ಟು ಜನಸಂಖ್ಯೆ ಇದೆಯೋ ಜನಸಂಖ್ಯಾವಾರು ಪರ್ಸೆಂಟೇಜ್ ಕೊಟ್ಬಿಡ್ಬೇಕು ರಿಸರ್ವೇಶನ್ ಅಂತ. ಹಾಕೊಡ್ಲಿಕ್ಕಾಗಲ್ಲ. ಅಕಸ್ಮಾತ್ ಆಗಿ ಲಿಂಗಾಯತರು 14% ಅಂತ ಇಟ್ಕೊಳ್ಳಿ, ನೀವೇನಾದ್ರೂ 14% ಸ್ಥಾನಮಾನಗಳನ್ನ ಶೈಕ್ಷಣಿಕ ಅವಕಾಶಗಳಲ್ಲಿ ಲಿಂಗಾಯತರು ಕೊಟ್ಬಿಟ್ರೆ 0.1% ಇಲ್ಲಿರೋ ಅನೇಕ ಸಣ್ಣ ಪುಟ್ಟ ಜಾತಿಯ ಪ್ರತಿಭಾವಂತರಿದ್ದಾರೆ, ಯೋಗ್ಯರಿದ್ದಾರೆ, ಅವ್ರ ಗತಿ ಏನಾದೀತು? ಯಾಕಂದ್ರೆ ಎಲ್ಲ 14%ಗಳನ್ನ ಇವ್ರು ಆಕ್ರಮಿಸಿ ಕೂತ್ಕೊಂಡ್ಬಿಟ್ಟಿರ್ತಾರೆ ದೊಡ್ಡ ದೊಡ್ಡ ಜಾತಿ ಜನಾಂಗಗಳು. ಅದೇ ರೀತಿ ಒಕ್ಕಲಿಗರು, ಅದೇ ರೀತಿ ಮುಸಲ್ಮಾನರು, ಅವ್ರಿಗೆಲ್ಲ ಜಾತಿವಾರು ಕೊಟ್ಬಿಟ್ರೆ ನಿಜಕ್ಕೂ ಪ್ರತಿಭಾವಂತರಾಗಿರೋ ಸಣ್ಣ ಪುಟ್ಟ ಜಾತಿಗಳ ಲಕ್ಷಾಂತರ ಮಂದಿಗೆ ಶಾಶ್ವತ ಭವನಿರ್ಸನವಾಗ್ತಾ ಹೋಗುತ್ತೆ. ರಾಜ್ಯದಲ್ಲಿ ಒಂದು ವಿಶಿಷ್ಟವಾದ ಕ್ಷೋಭೆ ಇರುತ್ತೆ. ನಿಜವಾಗಿಯೂ ಸಾಮಾಜಿಕ ನ್ಯಾಯದ ಆಗ್ರಹಗಳು ಎಷ್ಟೇ ಪ್ರಬಲವಾಗಿರಲಿ, ಅಂತಿಮವಾಗಿ ನಾವು ಯಾವುದೇ ಕಾರಣಕ್ಕೂ ಸಂವಿಧಾನದ ಮೂಲ ಸ್ವರೂಪವಾಗಿರೋ, ಅದರ ಜೀವಾಳವಾಗಿರೋ ಆ ಸೆಕ್ಯುಲರ್ ತತ್ವಕ್ಕೆ ದ್ರೋಹವಾಗದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗಿದೆ. ನಾವು ಯಾವುದೇ ಮೀಸಲಾತಿ ವ್ಯವಸ್ಥೆಯನ್ನ ಸೆಕ್ಯುಲರಿಸಂನ ಉಲ್ಲಂಘಿಸುವ ಮಟ್ಟಕ್ಕೆ ತಗೊಂಡು ಹೋಗಬಾರದು. ಸೆಕ್ಯುಲರಿಸಂ ಅಂದ್ರೆ ಎಲ್ಲ ಬಗೆಯ ಸ್ವಜನ ಪಕ್ಷಪಾತದ ನಿರಾಕರಣೆ. ಜಾತೀಯತೆಗೆ ತದ್ವಿರುದ್ಧವಾದ ಪದ ಅದು ಸೆಕ್ಯುಲರಿಸಂ. ಜಾತ್ಯತೀತತೆ, ಧರ್ಮ ನಿರಪೇಕ್ಷತೆ, ಎಲ್ಲ ಜಾತಿ ಜನಾಂಗಗಳ ನ್ಯಾಯವಂತ ಪ್ರಜೆಗಳಿಗೆ ಭರವಸೆ ಬದುಕು ನೀಡೋದೇ ನಿಜವಾದ ಸೆಕ್ಯುಲರಿಸಂನ ಅರ್ಥ. ಅದೇ ರೀತಿ ಎಲ್ಲ ಜಾತಿ ಜನಾಂಗಗಳ
ಪ್ರತಿಭಾವಂತರು, ಸಮರ್ಥರು, ಯೋಗ್ಯರಿಗೆ ಸಮಾನ ಅವಕಾಶ ಕಲ್ಪಿಸೋದೇ ಸಾಮಾಜಿಕ ನ್ಯಾಯದ ರಾಜಕಾರಣ. ಇದು ಹೊರತುಪಡಿಸಿ ಉಳಿದಿದ್ದೆಲ್ಲವೂ ಕೂಡ ಶುಷ್ಕ ವೋಟ್ ಬ್ಯಾಂಕ್ ರಾಜಕಾರಣ. ಇವತ್ತು ಯಾಕೋ ಏನೋ ಸಿದ್ದರಾಮಯ್ಯನವರು ಕೂಡ ತಮ್ಮ ಮುಖ್ಯಮಂತ್ರಿ ಪದವಿಯ ಮುಂದುವರಿಕೆಗಾಗಿ ತಮ್ಮ ಪ್ರಬಲ ಎದುರಾಳಿ ಡಿ.ಕೆ. ಶಿವಕುಮಾರ್ರಿಂದ ಪರೋಕ್ಷವಾಗಿ ಎದುರಾಗ್ತಾ ಇರೋ ಆ ಶೀತಲ ಸಮರದ ಸವಾಲನ್ನು ಎದುರಿಸಲಿಕ್ಕೆ ಈ ಜಾತಿ ಗಣತಿಯ ವರದಿಯನ್ನ ಅದಕ್ಕೆ ಚಾಲನೆ ಕೊಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಒಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಅದು 12ನೇ ಶತಮಾನದಲ್ಲೇ ಜಾತ್ಯತೀತ ಪರಂಪರೆಯ ದೀವಿಗೆ ನಂಟಿಸಿದ ಬಸವಣ್ಣನವರು ನೀಡಿದ ಆ ಸಂಸ್ಕಾರಕ್ಕೆ ಚ್ಯುತಿ ಬಗ್ದಂಕಾಗುತ್ತೆ. ಇಡೀ ರಾಜ್ಯಾದ್ಯಂತ ಪರಸ್ಪರ ಭ್ರಾತೃತ್ವದ ಭಾವನೆ ಅಳಿಸೋಗ್ಬಿಡುತ್ತೆ. ಜಾತಿ ಜನಾಂಗಗಳ ನಡುವೆ ದಂಗೆ ಶುರು ಆದ್ಮೇಲೆ ಅದನ್ನು ನಿಯಂತ್ರಿಸಲಿಕ್ಕೆ ನೀವು ಯಾರೂ ಇರಲ್ಲ. ದಯಮಾಡಿ ಇವತ್ತಿನ ಪ್ರಸಕ್ತ ವಿಧಾನಸಭೆಯ ಮತ್ತು ವಿಧಾನ ಪರಿಷತ್ತಿನ ಎಲ್ಲ ಶಾಸಕರಿಗೂ ಈ ನಾಡಿನ ಜನಸಾಮಾನ್ಯರು ಅರಿಕೆ ಮಾಡ್ಕೊಳ್ಳೋದು ಇಷ್ಟನೇ. ಜಾತೀಯತೆಯ ಈ ತಂತ್ರಗಾರಿಕೆಗೆ ತಾವು ಮಣಿಯಬೇಡಿ. ಸಾಮಾಜಿಕ ನ್ಯಾಯ ತತ್ವವನ್ನು ಗೆಲ್ಲಿಸ್ಬೇಕು. ಆದ್ರೆ ಸೆಕ್ಯುಲರಿಸಂ ತತ್ವವನ್ನು ಬಲಿ ಕೊಟ್ಟು ಸಾಮಾಜಿಕ ನ್ಯಾಯವನ್ನು ಗೆಲ್ಲಿಸೋದಲ್ಲ. ಜಾತೀಯತೆಯನ್ನು ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಜಾತ್ಯತೀತತೆಯನ್ನು ನಾಶ ಮಾಡೋದಲ್ಲ. ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಏನಾಗಬೇಕಾಗಿದೆ? ಅವ್ರು ಹೇಳಿ ಕೇಳಿ ಅವ್ರ ಬದುಕಿನಲ್ಲಿ ಅವರು ಮೆರಿಟ್ ಕೋಟಾ ಅಭ್ಯರ್ಥಿನೂ ಅಲ್ಲ, ಮೀಸಲಾತಿ ಕೋಟಾ ಅಭ್ಯರ್ಥಿಯೂ ಅಲ್ಲ. ಅವ್ರೇನಿದ್ರು ಮ್ಯಾನೇಜ್ಮೆಂಟ್ ಕೋಟಾ ಅಭ್ಯರ್ಥಿ. ಸುಪ್ರಸಿದ್ಧ ನೆಹರು ಮನೆತನೆಯಲ್ಲಿ ಹುಟ್ಟಿದಾಕ್ಷಣವೇ ಅವ್ರಿಗೆ ಎಲ್ಲ ಸವಲತ್ತುಗಳು ಅನಾಯಾಸವಾಗಿ ಬಂದು ಸೇರಿದ್ವು. ಅವರು ವಿದ್ಯೆಗಾಗಿ ಕಷ್ಟಪಡ್ಬೇಕಾಗಿಲ್ಲ, ಜೀವನೋಪಾಯಕ್ಕಾಗಿ ಕಷ್ಟಪಡ್ಬೇಕಾಗ್ಲಿಲ್ಲ, ಪಕ್ಷದ ನಾಯಕತ್ವಕ್ಕಾಗೂ ಕೂಡ ಅವರು ಸ್ಪರ್ಧೆ ಸವಾಲನ್ನು ಎದುರಿಸ್ಬೇಕಾಗ್ಲಿಲ್ಲ. ಅನಾಯಾಸವಾಗಿ ಬಂದಿರೋದು. ಹೀಗಾಗಿ ಅವ್ರಿಗೆ ಮೀಸಲಾತಿಯ ಸಾಧಕ ಬಾಧಕಗಳ ಬಗ್ಗೆ ಸಮಗ್ರ ಗ್ರಹಿಕೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಹೇಳಿದ್ರದಾತ್ಮಕ್ಕೆ ಅಹಮದಾಬಾದ್ AICC ಸೆಷನ್ ನಲ್ಲಿ ಅವರು ಫತ್ವಾ ಹೊರಡಿಸಿರೋದಾಕ್ಷಣವೇ ಇಲ್ಲಿ ಸಿದ್ದರಾಮಯ್ಯನವರು ದಿಢೀರ್ನೆ ಕಾಂತರಾಜು ವರದಿ, ಹಿಂದುಳಿದ ವರ್ಗದ ಆಯೋಗದ ವರದಿಯ ಆ ಸಂಶಯಿತ ಅನುಮಾನಾಸ್ಪದ ಅಂಕಿ ಸಂಖ್ಯೆಗಳನ್ನ ಇಟ್ಕೊಂಡ್ಬಿಟ್ಟು ಕಾರ್ಯಾಂಗದ ತೀರ್ಮಾನವನ್ನ ಕೈಗೊಂಡ್ರೆ ಅಪಾಯವನ್ನ ನೀವೇ ಆಹ್ವಾನಿಸ್ಕೊಂಡಂಗಾಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.